ಹಲೋ ಗೈಸ್, ನಾನು ಯೂಸುಫ್. ನೀವು ಬಿ ಸಿ ಎ ಸ್ಟೂಡೆಂಟ್ ಆಗಿದ್ದರೆ ಅಥವಾ ಬಿ ಸಿ ಎ ಮುಗಿಸಿ ನೆಕ್ಸ್ಟ್ ಏನು ಮಾಡೋದು, ಯಾವ ಕರಿಯರ್ ಚೂಸ್ ಮಾಡಬೇಕು ಅಂತ ಕನ್ಫ್ಯೂಷನ್ ಇದ್ದರೆ ಈ ವಿಡಿಯೋ ನಿಮಗಾಗಿ. ಇವತ್ತು ನಾವು ಬಿ ಸಿ ಎ ಮುಗಿದ ಮೇಲೆ ಇರುವ ಬೆಸ್ಟ್ ಕರಿಯರ್ ಆಪ್ಷನ್ಸ್ ಬಗ್ಗೆ ಮಾತಾಡೋಣ. ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್, ಡಾಟಾ ಸೈನ್ಸ್, ಕ್ಲೌಡ್ ಕಂಪ್ಯೂಟಿಂಗ್, ಸೈಬರ್ ಸೆಕ್ಯೂರಿಟಿ, ಎ ಐ ಆ್ಯಂಡ್ ಮಷಿನ್ ಲರ್ನಿಂಗ್, ಈ ಎಲ್ಲ ಫೀಲ್ಡ್ಸ್ನ ಸಿಂಪಲ್ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಯಾವ ಫೀಲ್ಡ್ಸ್ಗೆ ಯಾವ ಸ್ಕಿಲ್ಸ್ ಇರಬೇಕು, ಏನೇನು ಕಲಿಬೇಕು, ಯಾವ ಪ್ರಾಜೆಕ್ಟ್ನ ಬಿಲ್ಡ್ ಮಾಡಬೇಕು ಮತ್ತು ನಿಮಗೆ ಯಾವ ಕರಿಯರ್ ಸೂಟ್ ಆಗುತ್ತೆ ಎಲ್ಲ ಸಿಂಪಲ್ ಆಗಿ ನೋಡೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ನೋಡಿ, ಯಾಕಂದರೆ ವಿಡಿಯೋ ಮುಗಿಯೋರಿಗೆ ನಿಮಗೊಂದು ಐಡಿಯಾ ಬರುತ್ತೆ ಯಾವ ಕರಿಯರನ್ನು ಚೂಸ್ ಮಾಡಬೇಕು ಅಂತ. ಸೊ ಲೆಟ್ಸ್ ಬಿಗಿನ್. ಫಸ್ಟ್ ಆಪ್ಷನ್ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್. ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ವೆಬ್ಸೈಟ್ ಮತ್ತು ವೆಬ್ ಅಪ್ಲಿಕೇಶನ್ಸ್ನ ಕ್ರಿಯೇಟ್ ಮಾಡೋರು ಫುಲ್ ಸ್ಟ್ಯಾಕ್ ವೆಬ್ ಡೆವಲಪರ್ಸ್. ನೀವು ಡೈಲಿ ಯೂಸ್ ಮಾಡೋ ಅಮೆಝಾನ್, ಫ್ಲಿಪ್ಕಾರ್ಟ್, ಇನ್ಸ್ಟಾಗ್ರಾಮ್ ಮತ್ತು ನಮ್ಮ ಕಾಲೇಜ್ನ USMS ವೆಬ್ಸೈಟ್, ಇದನ್ನೆಲ್ಲ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪರ್ಸ್ ಕ್ರಿಯೇಟ್ ಮಾಡಿದ್ದು. ನಿಮಗೆ ಕೋಡಿಂಗ್ ಇಷ್ಟ ಇದ್ದರೆ, ನೀವು ಹೊಸದನ್ನು ಕ್ರಿಯೇಟ್ ಮಾಡೋಕ್ಕೆ ಎಕ್ಸೈಟ್ಮೆಂಟ್ ಇದ್ದರೆ ಈ ಫೀಲ್ಡ್ ನಿಮಗೆ ಪರ್ಫೆಕ್ಟ್. ಸ್ಟಾರ್ಟ್ ವಿತ್ HTML, CSS, ಜಾವಾ ಸ್ಕ್ರಿಪ್ಟ್, ಆಮೇಲೆ ರಿಯಾಕ್ಟ್, Node.js, ಎಕ್ಸ್ಪ್ರೆಸ್, MongoDB ಇಂಥ ಗಿಟ್ಗಳಂಥ ಟೂಲ್ಸನ್ನು ನೀವು ಪರ್ಫೆಕ್ಟ್ ಮಾಡಿದ್ರೆ ನೀವು ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಕರಿಯರನ್ನು ಚೂಸ್ ಮಾಡ್ಬೋದು. ಒಂದೇ ವೀಕ್ನಲ್ಲಿ ಫುಲ್ ಸ್ಟ್ಯಾಕ್ ವೆಬ್ ಡೆವಲಪ್ಮೆಂಟ್ ಆಗೋದಿಲ್ಲ. ಇದಕ್ಕೆ ನೀವು ಡೈಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು, ಪ್ರಾಜೆಕ್ಟ್ ಬಿಲ್ಡ್ ಮಾಡಬೇಕು. ನಿಮಗೆ ಪ್ರಾಜೆಕ್ಟ್ ಎಕ್ಸಾಂಪಲ್ಸ್ ಅಂದರೆ ಪೋರ್ಟ್ಫೋಲಿಯೋ, ಬ್ಯಾಂಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಚಾಟ್ ಅಪ್ಲಿಕೇಶನ್ಸ್, ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಲೈಬ್ರರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಇಂಥ ಪ್ರಾಜೆಕ್ಟನ್ನು ಬಿಲ್ಡ್ ಮಾಡಿ. ನಿಮಗೆ ಕಂಪನೀಸ್ ಡಿಗ್ರಿಗಿಂತ ನಿಮ್ಮ ಸ್ಕಿಲ್ಸ್, ಪ್ರಾಜೆಕ್ಟ್ಸ್ ಮತ್ತು ನಿಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿನ ಹೆಚ್ಚು ನೋಡ್ತಾರೆ. ಸೊ ಥಿಯರಿಗಿಂತ ಪ್ರಾಕ್ಟೀಸ್ಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡಿ. ಆಪ್ಷನ್ 2 ಡಾಟಾ ಸೈನ್ಸ್. ನಿಮಗೆ ಮ್ಯಾಥ್ಸ್, ನಂಬರ್ಸ್, ಗ್ರಾಫ್ಸ್, ಡಾಟಾ ಅನಲೈಸ್ ಮಾಡೋದು ಇಷ್ಟ ಅಂದರೆ ಈ ಫೀಲ್ಡ್ ನಿಮಗೆ ಸೂಟ್ ಆಗುತ್ತೆ. ಪೈಥಾನ್, SQL, ಸ್ಟ್ಯಾಟಿಸ್ಟಿಕ್ಸ್, ಪಾಂಡಾಸ್, ನಂಪೈ, ಮಷಿನ್ ಲರ್ನಿಂಗ್, ಪವರ್ ಬಿ ಐ ಅಂತ ಟೂಲ್ಸ್ಗಳನ್ನು ಪರ್ಫೆಕ್ಟ್ ಮಾಡಿ ನೀವು ಇದರ ಮೇಲೆ ಪ್ರಾಜೆಕ್ಟ್ ಮಾಡಿದ್ರೆ, ಲೈಕ್ ಸ್ಟೂಡೆಂಟ್ ರಿಸಲ್ಟ್ ಅನಲೈಸಿಸ್, ಮೂವಿ ರೆಕಮೆಂಡೇಶನ್ ಪ್ರಾಜೆಕ್ಟ್, ಸೇಲ್ಸ್ ಡ್ಯಾಶ್ಬೋರ್ಡ್ ಪ್ರಾಜೆಕ್ಟ್, ಕಸ್ಟಮರ್ ಅನಲೈಸಿಸ್ ಪ್ರಾಜೆಕ್ಟ್, ಇಂಥ ಪ್ರಾಜೆಕ್ಟ್ಗಳನ್ನು ಬಿಲ್ಡ್ ಮಾಡಿ. ಇವತ್ತು AI ಫಾಸ್ಟ್ ಗ್ರೋ ಆಗ್ತಿದೆ. AI ಜಾಸ್ತಿ ಯೂಸ್ ಆಗ್ತಾ ಹೋದಂಗೆ ಡಾಟಾ ಸೈನ್ಸ್ ಡಿಮ್ಯಾಂಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ನಿಮಗೆ ಪೇಷನ್ಸ್ ಇದ್ದರೆ ಮತ್ತು ಡಾಟಾ ಜೊತೆ ಕೆಲಸ ಮಾಡೋದು ಇಷ್ಟ ಇದ್ದರೆ ಈ ಫೀಲ್ಡ್ ತುಂಬಾ ಒಳ್ಳೆಯ ಆಪ್ಷನ್. ಸೊ ನೆಕ್ಸ್ಟ್ ಆಪ್ಷನ್ ಈಸ್ ಕ್ಲೌಡ್ ಕಂಪ್ಯೂಟಿಂಗ್. ಕ್ಲೌಡ್ ಅಂದರೆ ಆಕಾಶ ಅಲ್ಲ. ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ ನಮ್ಮ ಅಪ್ಲಿಕೇಶನ್ಸ್ ಮತ್ತು ಡಾಟಾ ಇಂಟರ್ನೆಟ್ ಸರ್ವರ್ಸ್ ಮೇಲೆ ರನ್ ಆಗೋದು. ಇವತ್ತು ಆಲ್ಮೋಸ್ಟ್ ಎಲ್ಲ ಕಂಪನೀಸ್ ಲೈಕ್ AWS, ಮೈಕ್ರೋಸಾಫ್ಟ್, Azure, ಗೂಗಲ್ ಕ್ಲೌಡ್ ಯೂಸ್ ಮಾಡ್ತವೆ. ಕ್ಲೌಡ್ ಇಂಜಿನಿಯರ್ ಆಗಬೇಕಂದ್ರೆ ಲಿನಕ್ಸ್, ನೆಟ್ವರ್ಕಿಂಗ್, ಡಾಕರ್, ಕ್ಯೂಬರ್ನೆಟ್ಸ್, AWS ಬೇಸಿಕ್ಸ್ ಕಲಿಬೇಕು. ಕ್ಲೌಡ್ ಫೀಲ್ಡಲ್ಲಿ ಅಪರ್ಚುನಿಟೀಸ್ ತುಂಬ ಇದೆ. ಫ್ಯೂಚರಲ್ಲಿ ಆಲ್ಮೋಸ್ಟ್ ಎಲ್ಲ ಕಂಪನೀಸ್ ಕ್ಲೌಡ್ ಟೆಕ್ನಾಲಜಿ ಯೂಸ್ ಮಾಡ್ತಾ ಇರೋದ್ರಿಂದ ಈ ಫೀಲ್ಡ್ಗೆ ಡಿಮ್ಯಾಂಡ್ ಇನ್ನೂ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಸೈಬರ್ ಸೆಕ್ಯೂರಿಟಿ. ಸಿನಿಮಾ ನೋಡಿ ನಾವು ಹ್ಯಾಕರ್ ಆಗಬೇಕು ಅಂತ ಎಕ್ಸೈಟ್ ಆಗಬೇಡಿ. ರಿಯಲ್ ಸೈಬರ್ ಸೆಕ್ಯೂರಿಟಿ ಅಂದರೆ ಸಿಸ್ಟಮ್, ವೆಬ್ಸೈಟ್ಸ್ ಮತ್ತು ಕಂಪ್ನಿ ಡಾಟಾ ಪ್ರೊಟೆಕ್ಟ್ ಮಾಡೋದು. ಇದಕ್ಕೆ ನೆಟ್ವರ್ಕಿಂಗ್, ಲಿನಕ್ಸ್, ಎಥಿಕಲ್ ಹ್ಯಾಕಿಂಗ್, ವೆಬ್ ಸೆಕ್ಯೂರಿಟಿ ಮತ್ತು ಖಾಲಿ ಲಿನಕ್ಸ್ ಅಂತ ಟೂಲ್ಸನ್ನು ಕಲಿತು ನೀವು ಫ್ಯೂಚರಲ್ಲಿ ಸೆಕ್ಯೂರಿಟಿ ಅನಲೈಸ್ಡ್, ಪೆನಿಟ್ರೇಷನ್ ಟೆಸ್ಟರ್, ಸೈಬರ್ ಸೆಕ್ಯೂರಿಟಿ ಇಂಜಿನಿಯರ್ ಆಗ್ಬೋದು. ಹ್ಯಾಕ್ ಮಾಡುವುದಲ್ಲ, ಹ್ಯಾಕರ್ಸ್ ಇಂದ ಪ್ರೊಟೆಕ್ಟ್ ಮಾಡೋದು ನಿಮ್ಮ ಕೆಲಸ. AI ಆ್ಯಂಡ್ ಮಷಿನ್ ಲರ್ನಿಂಗ್. ಇವಾಗ ಟ್ರೆಂಡಿಂಗ್ ವರ್ಡ್ AI. ಚಾಟ್ GPT, ಜೆಮಿನಿ, AI ಇಮೇಜಸ್, AI ವಿಡಿಯೋಸ್, ಆಟೋಮೇಷನ್, ಈ ಎಲ್ಲ ನೋಡಿದ್ರೆ ಎಲ್ಲ ಕಡೆ AI ಕ್ರೇಜ್ ತುಂಬ ಆಗಿದೆ. ಆದರೆ ಒಂದು ಡಿಫ್ರೆನ್ಸ್ ಇದೆ. AI ಯೂಸ್ ಮಾಡೋದು ಈಸಿ, AI ಬಿಲ್ಡ್ ಮಾಡೋದು ನೆಕ್ಸ್ಟ್ ಲೆವೆಲ್. ನೀವು ಪೈಥಾನ್, ಮ್ಯಾಥಮೆಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಮಷಿನ್ ಲರ್ನಿಂಗ್, ಡೀಪ್ ಲರ್ನಿಂಗ್ ಇವೆಲ್ಲ ಇವೆಲ್ಲ ಲ್ಯಾಂಗ್ವೇಜನ್ನು ಕಲಿತರೆ ನೀವು AI ಫ್ಯೂಚರಲ್ಲಿ ನಿಮಗೆ ತುಂಬ ಆಪ್ಷನ್ಸ್ಗಳಿವೆ. AI ಫ್ಯೂಚರ್ ಅಂತ ಎಲ್ಲರೂ ಹೇಳ್ತಾರೆ, ಆದರೆ ಫ್ಯೂಚರಲ್ಲಿ ಸರ್ವೈವ್ ಆಗಬೇಕಂದ್ರೆ ಬೇಸಿಕ್ಸ್ ಸ್ಟ್ರಾಂಗ್ ಇರಬೇಕು. ಸೊ ಕೊನೆಯದಾಗಿ ಇಂಗ್ಲೀಷ್ ಕಮ್ಯುನಿಕೇಷನ್, ಆಪ್ಟಿಟ್ಯೂಡ್, DSA, ಗಿಟ್ ಆ್ಯಂಡ್ ಗಿಟ್ ಹಬ್, ರೆಸ್ಯೂಮ್ ಬಿಲ್ಡಿಂಗ್, ಲಿಂಕ್ಡ್ಇನ್ ಪ್ರೊಫೈಲ್ ಮೇಕಿಂಗ್, ಕೋಡಿಂಗ್ ಪ್ರಾಕ್ಟೀಸ್, ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್, ಇಂಟರ್ವ್ಯೂ ಪ್ರಿಪ್ರೇಷನ್, ಇವೆಲ್ಲ ಸ್ಕಿಲ್ ಇದ್ದರೆ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ ನಿಮಗೆ ಆಟೋಮೆಟಿಕ್ ಆಗಿ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ರಿಮೆಂಬರ್, ಸ್ಕಿಲ್ಸ್ ಪೇಸ್ ದ ಬಿಲ್ಸ್. ಸೊ ಫೈನಲಿ ಒಂದು ಮಾತ್ರ ನೆನಪಿಟ್ಕೊಳ್ಳಿ, ಡಿಗ್ರಿ ನಿಮಗೆ ಇಂಟರ್ವ್ಯೂ ಚಾನ್ಸ್ ಕೊಡುತ್ತೆ, ಆದರೆ ಸ್ಕಿಲ್ಸ್ ನಿಮಗೆ ಆಫರ್ ಲೆಟರ್ ಕೊಡುತ್ತೆ. ನಿಮಗೆ ಇವಾಗ ಕನ್ಫ್ಯೂಷನ್ ಇದ್ದರೆ ನಂದೊಂದು ಸಜೆಷನ್, ಸ್ಟಾರ್ಟ್ ವಿತ್ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್.
ಸ್ಟ್ರಾಂಗ್ ಫೌಂಡೇಶನ್ ಬಿಲ್ಡ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಕ್ಲೌಡ್, AI ಅಥವಾ ಸೈಬರ್ ಸೆಕ್ಯೂರಿಟಿ ಕಂಬೈನ್ ಮಾಡಿ. ಒನ್ ಮೋರ್ ಥಿಂಗ್, ಡೈಲಿ 2 ರಿಂದ 3 ಗಂಟೆ ಕನ್ಸಿಸ್ಟೆಂಟ್ಲಿ ಲರ್ನ್ ಮಾಡಿ. 1 ಇಯರ್ ಲೇಟರ್ ನಿಮಗೆ ನೀವು ಇಮ್ಯಾಜಿನ್ ಮಾಡ್ಕೊಂಡಿದ್ದಕ್ಕಿಂತ ತುಂಬ ಒಳ್ಳೆಯ ಪೊಸಿಷನಲ್ಲಿ ಇರ್ತೀರಾ. ಡೋಂಟ್ ಕಂಪೇರ್ ಯುವರ್ ಜರ್ನಿ ವಿತ್ ಅದರ್ಸ್. ಎಸ್ಟರ್ಡೇಗಿಂತ ಇವತ್ತು ಬೆಟರ್ ಆಗಿ, ಇವತ್ತಿಗಿಂತ ನಾಳೆ ಬೆಟರ್ ಆಗಿ, ಅದೇ ಸಕ್ಸಸ್. ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ನಿಮ್ಮ BCA ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ. ನಾನು ನಿಮ್ಮ ಯೂಸುಫ್. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಅಂಟಿಲ್ ದೆನ್, ಕೀಪ್ ಲರ್ನಿಂಗ್, ಕೀಪ್ ಬಿಲ್ಡಿಂಗ್, ಕೀಪ್ ಗ್ರೋವಿಂಗ್. ಬಾಯ್ ಗಾಯ್ಸ್, ಟೇಕ್ ಕೇರ್.